ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕೆ ಅವ್ರಿಗೊಂದು ಧೈರ್ಯ ತುಂಬಿದ್ದು, ಅವರನ್ನು ಮನೆಯ ಅಡುಗೆ ಮನೆಯಿಂದ ಹೊರಗೆ ಕರ್ಕೊಂಬರುವಂತಹ ಕೆಲಸವನ್ನು, ಅವರಲ್ಲೂ ಒಂದು ವಿಶೇಷತೆ ಇದೆ, ಬರೆಯುವ ಸ್ವಾತಂತ್ರ್ಯವಿದೆ, ಅದನ್ನು ಬರೀಲಿ ಅಂತೇಳಿ ಪ್ರೋತ್ಸಾಹಿಸಿದ್ದೆಲ್ಲವೂ ಕೂಡ 12ನೇ ಶತಮಾನದಲ್ಲಿ ನಡೆದಂತಹ ಬಹುದೊಡ್ಡ, ನಮ್ಮ ಹೆಣ್ಮಕ್ಳು ಇವತ್ತೇನಾದರೂ ಮಾತಾಡ್ತಿದ್ದೀವಿ ಅಂದರೆ, ಹೊರಗಡೆ ಬಂದಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ವಚನಕಾರರು ಅನ್ನೋದು ಭಾಳ ಗಮನಿಸ್ಬೇಕು ನಾವು. ಹೌದು ಮೇಡಮ್. ಈಗ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿಯಾಗಿ ಲಿಂಗಮ್ಮನವರು ಸಾಹಿತ್ಯವನ್ನು ನಿರ್ಮಾಣ ಮಾಡೋಕ್ಕೆ ಹೊರಡ್ತಾರೆ. ಬಹುಶಃ ಆ ಕಾಲಕ್ಕೆ ಒಂದು ಅಸ್ಪೃಶ್ಯತೆ, ಜಾತಿ ಭೇದ ಅನ್ನುವಂಥದ್ದು ಒಂದು ಬೃಹತ್ ಹೆಮ್ಮರವಾಗಿ ಇದ್ದಂತಹ ಕಾಲ. ಜಾತಿಯಿಂದ ಬಹಳ ಕೀಳು ಜಾತಿಯಲ್ಲಿದ್ದವರು ಹಾಗಂತ ಇತಿಹಾಸ ಹೇಳುತ್ತೆ. ಆಕೆ ಒಂದು ಅದ್ಭುತವಾದಂಥ ವಚನವನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಅವ್ರ ವಚನಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕಾಗಿದೆ. ಒಂದು ವಚನ ತಗೊಳ್ಬೋದಾ? ಖಂಡಿತ. ಯಾಕೆಂತಂದರೆ ಕೀಳು ಕುಲದಲ್ಲಿ ತಾನು ಹುಟ್ಟಿದ್ದೀನಿ ಅಂತೇಳಿ ಲಿಂಗಮ್ಮ ಹೇಳಿಕೊಂಡ್ರು ಕೂಡ ಅದನ್ನು ಎಷ್ಟು ಚಂದವಾಗಿ ಅವಳು ತನ್ನ ಜಾತಿಯ ಬಗ್ಗೆ, ಆ ಕಾಲದ ಆ ವ್ಯವಸ್ಥೆಯ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾಳೆ ಅನ್ನುವಂಥದ್ದನ್ನು ಆಕೆ ಹೇಳ್ತಾಳೆ. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಅರಿದಿತ್ತು. ಇದು ಬಹಳ ಮುಖ್ಯ ಅನ್ಸುತ್ತೆ. ಕಣ್ಣ ಮುಂದಣ ಕತ್ತಲೆಯನ್ನು ಕಳೆಯುವಂತಹ ಕೆಲಸವನ್ನು ವಚನಕಾರರು ಮಾಡಿದ್ರು ನನಗೆ ಅನ್ನುವಂತಹ ಮಾತನ್ನು ಆಕೆ ಹೇಳುವಂಥದ್ದು. ತಾನು ಕೀಳು ಕುಲದಲ್ಲಿ ಹುಟ್ಟಿದ್ರೂ ಕೂಡ, ಕನಿಷ್ಠ ಕುಲದಲ್ಲಿ ಹುಟ್ಟಿದ್ರೂ ಕೂಡ ನನ್ನನ್ನು ಗುರುತಿಸಿ, ನನ್ನ ಸಾಮರ್ಥ್ಯವನ್ನು ಗುರುತಿಸಿ, ನನ್ನನ್ನು ಬರೀಲಿಕ್ಕೆ ಪ್ರೇರೇಪಣೆ ಮಾಡಿದ್ರಲ್ಲ ಅನ್ನುವಂತಹ ಆ ಒಂದು ಗುರುವನ್ನು ಜ್ಞಾಪಿಸಿಕೊಳ್ಳುವ ಒಂದು ವಿವೇಕ ಮತ್ತು ವಿನಯ ಕೂಡ ಈ ವಚನದಲ್ಲಿ ಕಂಡು ಕಾಣ್ಬೋದು. ಈ ಆಧ್ಯಾತ್ಮ ಅಂತ ಹೇಳಿದ್ರೆ ಇದೊಂದು ನಮಗೆ ಬಹಳ ಕಷ್ಟಕರವಾದಂತಹ ಶಬ್ದ. ಆಧ್ಯಾತ್ಮ, ಭಕ್ತಿ, ಮುಕ್ತಿ, ಈ ದೊಡ್ಡ ದೊಡ್ಡ ಶಬ್ದಗಳೇನಿದೆ ಅದೆಲ್ಲ ಪುರುಷರಿಗೆ ಒಂದು ಹಕ್ಕು, ಅವರ ಅಧಿಕಾರ. ಒಬ್ಬ ಮಹಿಳೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹೋಗ್ತಾರೆ. ಈಗ ಒಂದು ಉದಾಹರಣೆ ತಗೋತೀನಿ. ಪತಿ ತೀರ್ ಹೋದ ತಕ್ಷಣ ಯಾವುದೇ ಹೆಣ್ಮಗಳು ಅವಳ ಆಧ್ಯಾತ್ಮಕ್ಕೆ ಮಾರು ಹೋಗಲ್ಲ. ತನ್ನ ಮಕ್ಕಳು, ತನ್ನ ಸಂಸಾರದ ಒಳಗಡೆನೇ ಆಕೆ ಮುಳುಗಿ ಹೋಗ್ತಾಳೆ. ಅಂತಹದಲ್ಲಿ ಈ ಆಧ್ಯಾತ್ಮ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಬಹಳ ದೂರದ ವಸ್ತು, ಕೈಗೆ ಎಟುಕದ ಒಂದು ನಿಲುಕದ ನಕ್ಷತ್ರ. ಅದು ಜಾತಿಯಲ್ಲಿ ಕೀಳು ಜಾತಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅವರು ಈ ಆಧ್ಯಾತ್ಮದ ಬಗ್ಗೆ ಒಲವನ್ನು ತೋರಿಸ್ತಾರೆ, ಆಧ್ಯಾತ್ಮವನ್ನು ಕುರಿತು ವಚನವನ್ನು ಬರೀತಾರೆ ಅಂದರೆ ಈಗಲೂ ಒಂದು ಆಶ್ಚರ್ಯನೇ. ಅದ್ರ ಬಗ್ಗೆ ಹೆಚ್ಚು ಸಂಶೋಧನೆಗಳಾಗಬೇಕು. ಏನು ಹೇಳ್ತೀರಿ ಮೇಡಮ್? ಇಲ್ಲ, ನನಗನ್ಸಿದ್ದೇನು ಅಂತಂದರೆ ಮೂಲತಃ ಅವರಲ್ಲೇ ಇದ್ದಂತಹ ಒಂದು ಟ್ಯಾಲೆಂಟ್ ಅದು, ಅದನ್ನು ಹೊರಗೆ ಬರ್ಲಿಕ್ಕೆ ಕಾಯ್ತಾ ಇತ್ತು ಅನ್ಸುತ್ತೆ ಅದು. ಯಾಕೆಂತಂದ್ರೆ ಆಧ್ಯಾತ್ಮ ಅನ್ನುವಂಥದ್ದು ಯಾರ ಅಪ್ಪನ ಮನೆ ಸ್ವತ್ತು ಅಲ್ಲ. ಅದು ಯಾರು ಬೇಕಾದ್ರೂ ಸಾಧಿಸ್ಬೋದು. ಅದು ಅದಕ್ಕೆ ಮೂಲವಾಗಿ ಬೇಕಾಗುವಂತಹ ಯೋಚನಾ ಶಕ್ತಿ ಅನ್ನುವಂಥದ್ದು. ನಮ್ಮ ಮೊದಲಿನ ಪರಂಪರೆಯ ಪ್ರಕಾರ ಹೆಣ್ಣು ಮಕ್ಕಳಿಗೆ ಯೋಚನಾ ಶಕ್ತಿ ಇಲ್ಲ ಅನ್ನುವಂಥದ್ದಿತ್ತಲ್ಲ, ಅವೆಲ್ಲವೂ ಕೂಡ ಗಂಡುಗಳ ಸ್ವತ್ತು, ಅವರು ಹೇಳಿದ್ದಕ್ಕೆ ಔದಪ್ಪಗಳು ಅನ್ನುವಂಥವ್ರು ನಾವು ಅನ್ನುವಂತಹ ವ್ಯವಸ್ಥೆ ಇತ್ತಲ್ಲ. ಅಂಥದ್ರಲ್ಲಿ ನೋಡಿದ್ರೆ ಲಿಂಗಮ್ಮ ಆಧ್ಯಾತ್ಮದ ಬಗ್ಗೆ ಬಹಳಷ್ಟು ಮತ್ತೆ ವಚನಗಳನ್ನು ಬರೀತಾರೆ. ಜೊತೆಗೆ ಅಲ್ಲಮ್ಮ ಪ್ರಭುವಿನ ಹಾಗೆ ಬೆಡಗಿನ ವಚನಗಳನ್ನು ಕೂಡ ಬರೀತಾರೆ. ಅಂದ್ರೆ ಬಹಳ ಕಷ್ಟ. ಅಂಥದ್ರಲ್ಲಿ ಅಂತಹ ವಚನಗಳನ್ನು ಅವ್ರು ಬರೀತಾರೆ ಅನ್ನುವಂಥದ್ದನ್ನ ಗಮನಿಸಿದಾಗ ನನಗನ್ಸೋದೇನಂದ್ರೆ ಅವರಲ್ಲಿ ಒಂದು ಶಕ್ತಿ ಇತ್ತು, ಅದು ಹೊರಗಡೆ ಬರಲಿಕ್ಕೆ ಕಾಯ್ತಾ ಇತ್ತು ಅನ್ನುವಂಥದ್ದು. ಅದನ್ನು ಗುರುತಿಸುವಂತಹ, ಬೆಳೆಸುವಂತಹ ಆ ಸೃಜನಾತ್ಮಕ ಶಿಲೆಯನ್ನು ಕಡಿದು ಒಂದು ಕಡೆ ಹೇಳ್ತಾರೆ ನೋಡಿ, ಯಾವುದೇ ಒಂದು ಕಲ್ಲನ್ನು ಕೆತ್ತಿ ಅದಕ್ಕೆ ಒಂದು ಮೂರ್ತಿ ಮಾಡ್ತಾರೆ ಅನ್ನುವಂಥದ್ದು ಮಾಡುವಂಥದ್ದೇನು ಭಾಳ ದೊಡ್ಡ ಕೆಲಸ ಅಲ್ಲ. ಎಕ್ಸ್ಟ್ರಾಸ್ ತೆಗೆದ್ರೆ ಅದು ಒರಿಜಿನಲ್ ನಿಲ್ಲುತ್ತೆ ಅನ್ನೋ ಮಾತಿದೆಯಲ್ಲ, ಹಾಗೆಲ್ಲೋ ಲಿಂಗಮ್ಮ ನಿಂತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಮೇಡಮ್, ಆ ಒಂದು ಬೆಡಗಿನ ವಚನ ಒಂದು ತಗೋಬಹುದು, ಅದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? ಅದರಲ್ಲಿ ಬೆಡಗಿನ ವಚನಗಳಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಒಂದು ಊರಿಗೆ 9 ಬಾಗಿಲು, ಆ ಊರಿಗೆ 5 ಕಾವಲು, 6 ಮಂದಿ ಪ್ರಧಾನಿಗಳು ಅಂತ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಹೇಳ್ತಾರೆ ಬಯಲ ದೇಹದಲ್ಲಿ ಒಂದು ತೊಲಗದ ಕಂಬವ ಕಂಡೆ, ಮುಂದೆ ಸರೋವರವ ಕಂಡೆ. ಇನ್ನೊಂದು ಕಡೆ ಹೇಳ್ತಾರೆ ನಾನೊಂದು ಹಾಳೂರಿಗೆ ಹೋಗುತ್ತಿರಲು ಅಲ್ಲಿ ನಾಯಿಗಳು ಅಟ್ಟಿಕೊಂಡು ಬಂದವು, ಹುಲಿ ಕರಡಿ ಅಡ್ಡಲಾದವು. ಎಂಥ ಮಾತುಗಳು ನೀವು ಹುಡುಕ್ತಾ ಹೋದ್ರೆ ಇಷ್ಟು ಆಧ್ಯಾತ್ಮದ ಚಿಂತನೆ ಅವ್ರಿಗೆ ಎಲ್ಲಿತ್ತು ಲಿಂಗಮ್ಮನಿಗೆ? ಕೇಳಿರ್ಬೋದು, ಓದಿರ್ಬೋದು, ತಿಳ್ಕೊಂಡಿರ್ಬೋದು. ಭಾಳಷ್ಟು ಸಲ ನಾವು ಹೇಳ್ತೀವಲ್ಲ, ಸಂಘ ಅನ್ನೋದು ಭಾಳ ಮುಖ್ಯ. ಹೌದು. ಆ ಕತ್ತಲೆಯನ್ನು ಕಳೆದಿತ್ತು ಅನ್ನುವಂತಹ ಮಾತು ಹೇಳ್ಬೇಕಾದ್ರೆ ಅವ್ರಿಗೆ ಎಂಥ ಅದ್ಭುತ ಸಂಘ ದೊರೀತು ಅನ್ನುವಂಥದ್ದು. ಚನ್ನಬಸವಣ್ಣ ಸಿಕ್ಕಿದ ಮೇಲೆಯೇ
ನಾನು ಎಲ್ಲವನ್ನೂ ಕಳ್ಕೊಂಡೆ, ಕತ್ತಲೆಯನ್ನು ಕಳ್ಕೊಂಡೆ ಅನ್ನುವಂಥದ್ದು. ಅಂದರೆ ನಾನು ಎಲ್ಲೋ ಮನೆಯೊಳಗೆ ಅಡುಗೆ ಮಾಡ್ಕೊಂಡು ಕೂತಿದ್ದವಳು ಈಚೆ ಬಂದೆ ಅನ್ನೋ ಅರ್ಥ. ಎರಡನೇದ್ದು, ನನ್ನ ಮನಸ್ಸಿಗೆ ಆವರಿಸಿದಂತಹ ಕತ್ತಲೆಗಳೆಲ್ಲ ಕಳೆದು ನಾನು ನಿರಾತಂಕವಾಗಿ ಈ ಜಗತ್ತಲ್ಲಿ ಯಾವುದು ಸತ್ಯ ಅನ್ನುವಂಥದ್ದನ್ನು ಕಂಡುಕೊಂಡೆ ಅನ್ನುವಂಥದ್ದು. ಆ ಕಣ್ಣಿಗೆ ಕಾಣದ ಕಾಣಿಕೆಗಳು ಕಣ್ಮುಂದೆ ಬಂದು ನಿಲ್ಲುವಂಥದ್ದಿದೆಯಲ್ಲ, ಅದನ್ನು ಭಾಳ ಚಂದ ಮಾತಾಡ್ತಾರೆ. ಪ್ರಾಣಿಯ ಒಂದು ಉದಾಹರಣೆಯನ್ನು ಆಕೆ ಕೊಡ್ತಾರೆ, ಹುಲಿ ಸಿಂಹಗಳ ಬಗ್ಗೆ ಒಂದು ಕಂಪ್ಯಾರಿಟಿವ್ ಮಾಡ್ತಾರೆ. ಹೌದೌದು, ಅದನ್ನು ಅವರು ಒಂದು ಕಡೆ ಹೇಳ್ತಾರೆ, ತನ್ನನ್ನು ಅರಿಬೇಕು ಅನ್ನುವಂತಹ ಮಾತನ್ನ ಹೇಳ್ಬೇಕಾದ್ರೆ. ಅಲ್ಲ, ಈಗ ನೀವು ಓದಿದಂತಹ ವಚನದಲ್ಲೇ ಹುಲಿ ಸಿಂಹಗಳ ಬಗ್ಗೆ ಅವರು ಅದೇ ನಾನೊಂದು ಹಾಳೂರಿಗೆ ಹೋಗುತ್ತಿರಲು ಅಲ್ಲಿ ನಾಯಿಗಳು ಅಟ್ಟಿಕೊಂಡು ಬಂದವು. ಈ ಹಾಳೂರು ಅನ್ನುವಂಥದ್ದು ಆಕೆ ಏನ್ ಹೇಳಕ್ ಹೊರಟಿದ್ದಾರೆ? ಈ ಹುಲಿ ಸಿಂಹಗಳು ಅನ್ನುವಂಥದ್ದು ನಿಜವಾದ ಪ್ರಾಣಿಗಳಾಗಿರಲ್ಲ. ಖಂಡಿತ ಇಲ್ಲ, ನಾಯಿಗಳು ಅಟ್ಟಿಕೊಂಡು ಬಂದವು ಅನ್ನೋ ಮಾತೆ ನನಗನ್ಸೋದು ಏನು ಅಂತಂದ್ರೆ, ಇವರು ಈಚೆ ಬಂದಾಗ, ಹೆಣ್ಮಕ್ಳು ಈಚೆ ಬಂದಾಗ ಹೌದು, ಸಾವಿರಾರು ಮಾತುಗಳನ್ನು ಇರುವಂತಹ ಗಂಡಸರು, ಅದೇ ಗಂಡಸರೇನೋ ಇಡೀ ಜನ. ಅಂದ್ರೆ ಆ ಕಾಲದಲ್ಲಿ ಇದ್ದಂತಹ ವರ್ಣದ್ವೇಷ ಮತ್ತೆ ಜಾತಿ ವ್ಯವಸ್ಥೆ ಇವುಗಳನ್ನ ಖಾಲಿ ಒಂದು ವರ್ಡಲ್ಲಿ ಆಕೆ ಹೇಳ್ತಾರೆ. ನಾಯಿಗಳು ಅಟ್ಟಿಸಿಕೊಂಡು ಬಂದವು ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಆ ಕಾಲಕ್ಕೆ ಜನ ಈಚೆ ಬರ್ತಿದ್ದಾಗೆ ಎಷ್ಟು ಮಾತಾಡ್ತಿದ್ರು ಅನ್ನುವಂಥದ್ದು. 12ನೇ ಶತಮಾನ ಬಿಡಿ, 21ನೇ ಶತಮಾನ ಇವತ್ತಿಗೂ ಹೆಣ್ಣು ಮಕ್ಕಳನ್ನ ನಿಲ್ಲಿಸಿ ಹೊರಗಡೆ ಹೋಗ್ತಾಳೆ ಅಂದ್ರೆ, ಅಥವಾ ಈ ಮನೆಯಲ್ಲಿ ಏನ್ ಮಾಡ್ತಾರೆ ಬಿಡಿ, ಅವ್ರು ಬರೀ ಹೊರಗಡೆ ಹೋಗಿ ಇದು ಮಾಡೋರು ಅನ್ನೋ ಅಂತಹ ರೀತಿಯಲ್ಲಿ ನೋಡುವಂಥದ್ದಿದೆಯಲ್ಲ, ಇವತ್ತು ಬಿಡಿ ವಸ್ತು ಹಾಗೆ, ಸರಕಿನ ಹಾಗೆ, ಸಾಮಾನಿನ ಹಾಗೆ ಹೆಣ್ಣನ್ನು ನೋಡುವಂಥದ್ದೇನಿದೆ, ಆ ಕಾಲಕ್ಕೆ ಬಿಟ್ಟು ಬಂದಾಗ ನಾಯಿಗಳಾಗೆ ಬೊಗಳುವಂತಹ ಜನಗಳು ಇದ್ರೇನೋ ಅದಕ್ಕೆ ಅವಳು ಅಟ್ಟಿಸಿಕೊಂಡು ಬಂದರು ಅನ್ನುವಂತಹ ಮಾತನ್ನು ಹೇಳ್ತಾಳೇನೋ. ಯಾಕಂದ್ರೆ ಜಾತಿ ವ್ಯವಸ್ಥೆ ಈಗಿಂತ ಬಹಳ ಘೋರವಾಗಿತ್ತು ಅನ್ನುವಂತಹ ಸತ್ಯ ಅನ್ಸುತ್ತೆ ನಂಗೆ.